ಬಾಳ ಗಲೀಜ್ ಕಣಯ್ಯ ನೀನು. ನೀನ್ ಒಂದ್ ದಿವಸ ಬಿಟ್ರೆ ಗಬ್ಬೆದ್ದು ಹೋಗ್ತೀಯ. ತಲೆ ಮೇಲೆ ನೋಡೋ ಎಷ್ಟೊಂದು ಧೂಳು ಕೂತಿದೆ. ನಾನ್ ನೋಡು ಹೇಗೆ ಹೇರ್ ಕಟ್ ಮಾಡ್ಕೊಂಡು ಟ್ರಿಮ್ ಆಗಿದ್ದೀನಿ. ನೀನು ಇದೆಯಾ? ತಿಂಗಳಿಗೆ ಒಂದ್ಸಲನಾದ್ರೂ ಸ್ನಾನ ಮಾಡಬೇಕು. ಇಟ್ ಈಸ್ ಎ ಹೆಲ್ತಿ ಸೈನ್. ಇದು ಹೇಗಾಯ್ತು ಅಂತ ಕೇಳ್ತೀಯಾ? ನೀನ್ ಕ್ಲೀನ್ ಮಾಡಬೇಕಾದ್ರೆ ಆಗಿದ್ದು. ಈ ಕಡೆ ತಿರ್ಕೋ. ಏನ್ ವಿಜಯ್, ಬೆಳಗ್ಗೆನೆ ಬೈಕ್ ಕ್ಲೀನಿಂಗ? ಹೌದು ಸರ್, ನನ್ನ ಚಾರಿಯಟ್ಟು ಚೈತನ್ಯ ರಥ, ನನ್ನ ಬೆಸ್ಟ್ ಫ್ರೆಂಡು ಇದೆ, ನನ್ನ ಒಬಿಡಿಯಂಟ್ ಸರ್ವೆಂಟು ಇದೆ. ನೋಡಿ ಎಷ್ಟು ಕ್ಲೀನ್ ಆಗಿದ್ದಾನೆ. ಐ ಸಿ. ಏನ್ ಸರ್, ಪಕ್ಷಿಗಳು ನೋಡಕ್ ಹೋಗ್ಲಿಲ್ಲ? ಎಸ್ ಹೋಗ್ಬೇಕು. ನಿನಗೆ ಹೇಗೆ ಬೈಕ್ ಮುಖ್ಯನೋ ನಿಮಗೆ ಪಕ್ಷಿಗಳು ನೋಡೋದು ಮುಖ್ಯ. ವೆರಿ ಗುಡ್ ವೆರಿ ಗುಡ್. ಬರ್ತೀನಿ. ಈಗ ನಿನಗೆ ಸ್ನಾನ ಮಾಡಿಸ್ಬೇಕು. ಏನಾಗಿದೆ ನಿನ್ಗೆ? ಯಾಕೆ ತಳ್ದೆ ನನ್ನ? ನೀನೇನು ದೊಡ್ಡ ಹೀರೋಯಿನ್ ಅಂತ ತಿಳ್ಕೊಂಬಿಟ್ಯಾ? ಓಡ್ ಬಂದ್ ನನ್ನ ಪಕ್ಕಕ್ಕೆ ತಳ್ಳೋಕೆ? ನೋಡು ನೋಡು ನೀನ್ ಮಾಡ್ರು ಅನಾಹುತ. ಅಯ್ಯಯ್ಯೋ, ಕಣ್ಣಲ್ಲಿ ನೀರು. ನಾನೇನ್ ಹೇಳೋಕ್ ಬಂದೆ ಅಂದ್ರೆ, ವಿಜಯ್ ಅಂತ ಕೂಬೋದಾಗಿತ್ತಲ್ಲ, ನಾನು ನೋಡ್ತಾ ಇದ್ದೆ, ಪಕ್ಕಕ್ಕೆ ಬರ್ತಾ ಇದ್ದೆ. ಹೆಸರು ಗೊತ್ತಿಲ್ಲದ್ರೂ ಪರವಾಗಿಲ್ಲ, ಡೇಂಜರ್ ಅಂತ ಕೂಬೋದಾಗಿತ್ತಲ್ಲ, ಆಗ್ಲೂ ಪಕ್ಕಕ್ಕೆ ಬರ್ತಾ ಇದ್ದೆ. ಅದು ಬಿಟ್ಟು ಇದು. ಓಯ್, ನಾನು ಮಾತಾಡ್ತಾನೆ ಇದ್ದೀನಿ, ಹೌದು ಇಲ್ಲ ಅಂತ ಹೇಳೋದು ಬೇಡವಾ? ನಿನ್ನೆ ಕೇಳ್ತಾ ಇರೋದು, ಮಾತು ಬರೋದಿಲ್ವಾ ನಿನ್ಗೆ? ಮುಗಿನಾ? ಛೇ, ಅನ್ಯಾಯವಾಗಿ ಸಹಾಯ ಮಾಡೋಕೆ ಬಂದೋಣ ಇನ್ಸಲ್ಟ್ ಮಾಡ್ಬಿಟ್ನೆ. ಕರೆಕ್ಟ್, ನಮ್ಮ ಅಕ್ಕ ನನ್ನ ಬೈಯೋದು ಕರೆಕ್ಟ್. ಯಾವಾಗ್ಲೂ ದುಡ್ಕೋದು, ಏನೇನೋ ಮಾತಾಡೋದು, ಆಮೇಲೆ ಒದ್ದಾಡೋದು. ಛೇ, ಅನ್ಯಾಯಗಳು ಮನಸ್ಸನ್ನ ನೋಯಿಸ್ಬಿಟ್ನೆ. ಅದಕ್ಕೆ ಆ ಖರ್ಚಿಫ್ ತಗೋ ಅಂತ ಹೇಳ್ದಾಗ್ಲೂ ಮಾತಾಡ್ಲಿಲ್ಲ, ನೀರು ಬರುತ್ತಲ್ವೋ ನೋಡಿ ಅಂತ ಹೇಳ್ದಾಗ್ಲೂ ಮಾತಾಡ್ಲಿಲ್ಲ. ಹಾಗೆ ಮಾತಾಡ್ತಾಳೆ ಬಿಕಾಸ್ ಶಿ ಈಸ್ ಮೂಗಿ. ಆಹಾ ದೇವ್ರೆ, ನಿನ್ನ ಕರುಣಾಸಾಗರ ಅಂತ ಹೇಳೋರ್ನ ಹಿಡ್ಕೊಂಡು ಒದಿಬೇಕು. ಎಸ್, ಒದಿಬೇಕು. ಅರೆಗಿಣಿನ ಸೃಷ್ಟಿ ಮಾಡಿ ಅನ್ಯಾಯವಾಗಿ ಅವಳು ನಾಲ್ಗೆನ್ ಕಿತ್ಕೊಂಡ್ಬಿಟ್ಟಿಲ್ಲಯ್ಯ. ಯಾಕೆ? ವೈ? ನನ್ನ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಹೇಳೋ ತಾಕತ್ ನಿನ್ಗಿದ್ದಿದ್ರೆ ನಿನ್ಗೆ ಇಲ್ಲಿ ಜಾಗ ಕೊಡ್ತಿದ್ದೆ, ಆಫೀಸ್ ರೂಮ್ನಲ್ಲಿ ಯಾಕೆ ಇಡ್ತಿದ್ದೆ? ಅದಕ್ಕೆ. ಅಯ್ಯೋ, ಇದೇ ಯೋಚನೆ ನಂಗೆ ನಿದ್ದೆನೇ ಬರೋಲ್ವೇ. ಆದಷ್ಟು ಬೇಗ ಕ್ಷಮಾಪಣೆ ಕೇಳ್ಕೋಬೇಕು. ಎಸ್, ಐ ಮಸ್ಟ್ ಕ್ಷಮಾಪಣೆ ಇಮಿಡಿಯೇಟ್ಲಿ.